ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಆಫೀಸ್ ಇರುವುದು ಇದು ಬಾನಸವಾಡಿ ಸ್ಟೇಷನಿಂದ ತುಂಬ ನಿಯರ್ ಬೈ ವಾಕಬಲ್ ಡಿಸ್ಟೆನ್ಸು. ನಾನು ಯೂಟ್ಯೂಬ್ನಲ್ಲಿ 90% ಬೋರ್ವೆಲ್ ವ್ಯವಹಾರ ಇನ್ಫಾರ್ಮೇಷನ್ ಇರುತ್ತೆ. 10% ದೇವರ ವ್ಯವಹಾರ ಡೀಟೇಲ್ಸ್ಗಳು ನನಗೆ ಗೊತ್ತಿರುವುದು ಕೊಡ್ತಾಯಿದ್ವಿ. ನಾನು ತುಂಬ ದಿವಸದಿಂದ ಇಲ್ಲಿಂದನೇ ಸ್ಟಾರ್ಟು. ಯಶವಂತಪುರದಿಂದ ಗಾಡಿ ಬರುತ್ತೆ, ಬಾನಸವಾಡಿಯಿಂದ ನಾವು ಹೋಗ್ಬೋದು. ಬ್ರಹ್ಮದೇವರಕ್ಕೆ ಹೋಗೋದು ಸರಿನಾ. ಯಾವುದೋ ಒಂದು ದಿವಸ ಮೂಡ್ ಔಟ್ ಆಗಿಬಿಟ್ರೆ ಮುರುಘರ ದೇವಸ್ಥಾನ ಹೋಗ್ಬಿಟ್ಟು ಬರ್ತೀವಿ. ಅದು ಹೊಸೂರಿನಲ್ಲಿ ಐತೆ ಸರಿನಾ. ಇಲ್ಲಿ ಲೋಕಲೆಲ್ಲ ದೇವಸ್ಥಾನಗಳು ಐತೆ, ಬಟ್ ನನಗೆ ಸಮಾಧಾನ ಆಗೋದು ಅಲ್ಲಿ ಹೋಗ್ಬಿಟ್ಟು ಬಂದರೆ ಒಂದು ಸಮಾಧಾನ. ಇದು ಬೆಳಗ್ಗೆ 6:30ಕ್ಕೆ ಟ್ರೈನು. ಆ ಟ್ರೈನಲ್ಲಿ ಸ್ಟಾರ್ಟ್ ಮಾಡ್ತೀವಿ. ನನಗೆ ಗೊತ್ತಿರೋ ಟಿಪ್ಸ್ ಹೇಳ್ತಾ ಇದ್ವಿ. ಈ ನಡುವೆ ಎಷ್ಟೋ ಟೆಕ್ನಿಕ್ಗಳು ಬಂದಿದೆ. ನೀವು ಎಲ್ಲಿ ಹೋಗಬೇಕೋ ಅದು ಯೂಟ್ಯೂಬ್ನಲ್ಲಿ ಹಾಕಿದರೆ ಅದು ದೇವರ ವೀಡಿಯೋ ಬಂದುಬಿಡುತ್ತೆ. ನಾವು ಹೋಗಿದ್ದೀವಿ ಅಂತ ತಿಳ್ಕೊಂಡ್ಬಿಟ್ಟು ಮನೆಯಲ್ಲಿಂದನೇ ಎಲ್ಲ ದೇವರಿಗೆ ಪೂಜೆ ಮಾಡ್ಬೋದು. ಈಗ ನವಗ್ರಹ ಹೋಮ ಮಾಡಬೇಕು, ನವಗ್ರಹ ಹೋಮ ಮಾಡಿದರೆ ಅದರಲ್ಲಿ ಬಂದುಬಿಡುತ್ತೆ. ಗಣಪತಿ ಹೋಮ ಮಾಡಬೇಕು, ಅದನ್ನು ಮಾಡಿದರೆ ಅದನ್ನು ಬಂದುಬಿಡುತ್ತೆ. ನೀವು ಸತ್ಯನಾರಾಯಣ ಪೂಜೆ ಮಾಡಬೇಕು, ಅದನ್ನು ಬಂದುಬಿಡುತ್ತೆ. ಅದರಲ್ಲಿ ಎಲ್ಲ ಡೀಟೇಲ್ಸು ಹೇಳುತ್ತೆ. ಅವರು ಬಂದು ನಾವು ಮಾಡಿದರೆ ತುಂಬ ಖರ್ಚಾಗತ್ತೆ. ಎಕ್ಸಾಂಪಲ್ಗೆ 1000 ರೂಪಾಯಿ ಖರ್ಚಾಗತ್ತೆ ಅಂತ ಇಟ್ಕೊಳ್ಳಿ. 10% ಖರ್ಚಾಗಲ್ಲ, ನಾವು ಮಾಡ್ಬೋದು. ಅವರು ಮನೆಯಿಂದ ಬಂದರೆ 100% ನಮಗೆ ಬೆನಿಫಿಟ್ ಸಿಗ್ಬೋದು ಅಂತ ಇಟ್ಕೊಳ್ಳಿ. ನಮಗೆ 50% ಸಿಕ್ಕಲಿ, ಇಲ್ಲ 10% ಸಿಕ್ಕಲಿ ಸಾಕು. ಏನು ಪೂಜೆನೋ ಆ ಪೂಜೆ ಫೋಟೋ ಇಟ್ಕೊಂಡ್ಬಿಟ್ಟು ನಾವು ಹೂವು, ಅಗರಬತ್ತಿ, ಒಳ್ಳೆ ದೀಪ ಸರಿನಾ ಒಂದೇ ಮೈಂಡ್ನಲ್ಲಿ ಬಿಡಬೇಕು. ದೇವರು ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ಏನು ಎಕ್ಸ್ಪೆಕ್ಟ್ ಮಾಡ್ತಾರಂದರೆ ದೊಡ್ಡ ದೊಡ್ಡ ಪೂಜೆ ಇಲ್ಲ. ಕಣ್ಣೀರಿನ ಅದು ನಮ್ಮ ಐಯಿಂದ 3 ಡ್ರಾಪು ನೀರು ಬಂದರೆ ಸಾಕು. ನಮ್ಮ ಕಣ್ಣೀರಿಂದ ಅವರಿಗೆ ಅಭಿಷೇಕ ಮಾಡಬೇಕು. ಅದೇ ಮೇಯ್ನ್ ಕತೆ ಸರಿನಾ. ಇಲ್ಲಿ ಹೊಸೂರಿನಲ್ಲಿ ಮುರುಘರ ದೇವಸ್ಥಾನ ಐತೆ. ಅಲ್ಲಿ ಟ್ಯೂಸ್ಡೇನಲ್ಲಿ ಟೈಮ್ನಲ್ಲಿ ಆಹಾ ಪ್ರಾರ್ಥನಾ